ನಮಸ್ಕಾರ. ನಾನು ಸಚಿನ್. 4 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 17ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಲಾಜಿಕ್ ಬೈಂಡ್ದ ಟ್ರೇಡ್ ನೋಡೋಣ. ಇಲ್ಲಿ ನೋಡ್ಬೋದು ನಾನು ಇವತ್ತು ಯಾವುದೇ ಟ್ರೇಡ್ಸ್ ತಗೊಂಡಿಲ್ಲ. ನಾನು ಆ್ಯಕ್ಚುಲಿ ಟ್ರೇಡ್ಸ್ ತಗೊಳ್ಳೋಂಥ 2-3 ಆರ್ಡರ್ ಕೂಡ ಹಾಕಿದ್ದೆ, ಬಟ್ ಅದು ಆರ್ಡರ್ ಟ್ರಿಗರ್ ಆಗಿಲ್ಲ. ಬನ್ನಿ ಅದು ಯಾವ್ದು ಆರ್ಡರ್ ನಾನು ತಗೊಳಕ್ಕಂತ ಅಂದ್ಕೊಂಡಿದ್ದೆ ಅದನ್ನು ನೋಡೋಣ. ಇಲ್ಲಿ ನೋಡ್ಬೋದು ಮೊದಲನೇದು ಅಪೋಲೋ ಟೈರ್ಸ್ ನಾನು ಅರೌಂಡ್ ಈ ಹ್ಯಾಮರ್ ಕ್ಯಾಂಡಲ್ ಮಾಡಿದಾಗ ಈ ಕ್ಯಾಂಡಲಲ್ಲಿ ಸಮ್ವೇರ್ ಅರೌಂಡ್ ಈ ಕ್ಯಾಂಡಲ್ ಹೈಗೆ ನಾನು ಇಲ್ಲಿಗೆ ಎಂಟ್ರಿ ಕೊಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡಿದೆ. ಬಟ್ ಇದು ಅಪ್ ಮೂವ್ ಹೋಗಿ ಆಮೇಲೆ ಇದು ಆರ್ಡರ್ ಟ್ರಿಗರ್ ಆಗಲಿಲ್ಲ. ಇಲ್ಲಿ ಕೆಳಗಡೆ ಬಂದಿತ್ತು ಬಟ್ ಈ ಟೈಮಲ್ಲಿ ಆಗಲಿಲ್ಲ. ಇದ್ರ ಲೋ ಏನಿತ್ತಲ್ಲ ಇದು ನನಗೆ ಸ್ಟಾಪ್ ಲಾಸ್ ಆಗಿತ್ತು ಒಂದನೇದು. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆ ಎಮ್ ಸಿ ಎಕ್ಸ್ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಇದರಲ್ಲಿ ಏನಾಗಿದೆ ಅಂತಂದರೆ ಈ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಈ ಲೆವೆಲಿಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಈ ಕ್ಯಾಂಡಲ್ ಅಪ್ ಸೈಡ್ಗೆ ಆಲ್ರೆಡಿ ಅಪ್ ಮೂವ್ ಕೊಟ್ಟಿತ್ತು. ಆ ಟೈಮಲ್ಲಿ ನಾನು ಇದರ ಹೈಗೆ ಇಲ್ಲೊಂದು ಪ್ಲೇಸ್ ಮಾಡಿದ್ದೆ ಆರ್ಡರ್ನ. ಇದ್ರಲ್ಲೂ ನಾನು ಎಸ್ ಎಲ್ ಅನ್ಕೊಂಡ್ಬಿಟ್ಟು, ಬಟ್ ಇದು ಕೆಳಗಡೆ ಬಂದಿತ್ತು. ಈ ಟೈಮಲ್ಲಿ ಕೂಡ ನಂದು ಇದರಲ್ಲಿ ಕೂಡ ನಂದು ಆರ್ಡರ್ ಟ್ರಿಗರ್ ಆಗಲಿಲ್ಲ. ಇದರಲ್ಲಿ ಇದು ಕೂಡ ಸಡನ್ನಾಗಿ ಅಪ್ ಮೂವ್ ಆಗಿಬಿಟ್ಟು ಇದರಲ್ಲಿ ನಂದು ಆರ್ಡರ್ ತಗೊಳಕ್ಕಾಗಲಿಲ್ಲ. ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ನಿಫ್ಟಿಯಲ್ಲಿ ಏನಾದರೂ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ತಾ ಅಂದರೆ ಕೆಳಗಡೆ ಹೋಯ್ತು ಅಂತಂದರೆ ಐ ವಾಸ್ ಪ್ಲಾನಿಂಗ್ ಟು ಇದನ್ನು ಅರೌಂಡ್ 80 ಬಿಲೋ 80 ಏನಾದ್ರು ಬಂತು ಅಂತಂದರೆ ಇದ್ರ ಲೋಗೆ ನಾನು ಎಂಟ್ರಿ ಕೊಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಸ್ಟಾಪ್ ಲಾಸ್ ಒಂದು 20 ಪಾಯಿಂಟ್ಸ್ ಇತ್ತು, 500 ಸ್ಟಾಪ್ ಲಾಸಲ್ಲಿ. ಇದನ್ನು ಯಾಕಂದ್ರೆ ಫಸ್ಟ್ 15 ಮಿನಿಟ್ಸ್ ಏನು ಹೈ ಇದೆಯಲ್ಲ ಇದ್ರ ಹೈ ಈ ಟೈಮಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೆ. ಇಲ್ಲಿ ಹೈ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇದ್ರ ಲೋಗೆ ಏನಾದ್ರು ಬಂತು ಅಂತಂದರೆ ಇದನ್ನು ನಾನು ಎಂಟ್ರಿ ಕೊಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಇವಾಗ ನಿಫ್ಟಿ ಟ್ರೆಂಡ್ ಏನು ಬ್ರೇಕ್ ಮಾಡಲಿಲ್ಲ. ಸೊ ಇದಕ್ಕೆ ಟ್ರೇಡನ್ನು ನಾನು ತಗೊಳಕ್ಕಾಗಿಲ್ಲ. ಇವತ್ತು ನಾನು ಯಾವುದೋ ಟ್ರೇಡ್ಸ್ ಕೂಡ ತಗೊಂಡಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.